ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಗರದ ಡಿವೈಡರ್ ತುಂಬಿಕೊಂಡ ಬರ್ತ್ಡೇ ಬ್ಯಾನರ್, ಸಿಎಂ ಆಗಮನ 30ರ ಬದಲು ಜನವರಿ 1 ಎಂದು ದಿನಾಂಕ ಮುದ್ರಣ. ವಾರ್ಡ್ ನಂಬರ್ 22ರ ಚುನಾವಣೆ ಜಯ ಯಾರಿಗೆ, ಕೈಗಾ ಅಥವಾ ತೆನೆ ಹೊತ್ತ ಮಹಿಳೆಗ? ನ್ಯಾಯವಾದಿಗಳ ಸಂಘದಿಂದ ವಕೀಲರ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ. ಭುವನೇಶ್ವರದಲ್ಲಿ 27ರಿಂದ 29ರವರೆಗೆ TUCI ಅಖಿಲ ಭಾರತ ಸಮ್ಮೇಳನ. ಜಿ ಅಮರೇಶ್. ಕೃಷಿಯ ಜೊತೆಗೆ ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ, ಕೃಷಿ ಸಹಾಯಕ ನಿರ್ದೇಶಕ ನಜೀರ್ ಅಹಮದ್. ವಾರ್ತೆಗಳ ವಿವರ. ಸಿಂಧನೂರು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರ 73ನೇ ಹುಟ್ಟುಹಬ್ಬವು 1ನೇ ಜನವರಿ 2024ರಂದು ಆಚರಿಸುವ ಹಿನ್ನೆಲೆಯಲ್ಲಿ ಶುಭ ಕೋರಿರುವ ಬ್ಯಾನರ್ಗಳನ್ನು ಅವರ ಕಾರ್ಯಕರ್ತರು ನಗರದ ಡಿವೈಡರ್ ತುಂಬೆಲ್ಲ ಹಾಕಿಸಿದ್ದಾರೆ. ಶುಭ ಕೋರುವ ಭರಾಟೆಯಲ್ಲಿ CM DCM ಸಿಂಧನೂರಿಗೆ ಬರುವ ದಿನಾಂಕ ತಪ್ಪಾಗಿದ್ದು ಕಾರ್ಯಕರ್ತರಿಗೆ ಕಂಡೇ ಇಲ್ಲ. ನಿನ್ನೆ ತಾನೇ ಶಾಸಕರು ಸಿಂಧನೂರಿನ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ಡಿಸೆಂಬರ್ 30ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಉನ್ನತ ಶಿಕ್ಷಣ ಸಚಿವರು, ಗೃಹ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಸಚಿವರು, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಒಟ್ಟು 6 ಜನ ಸಚಿವರು, ಜಿಲ್ಲೆಯ ಶಾಸಕರು, ಮುಖಂಡರು ಸೇರಿದಂತೆ ವಿವಿಧ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದರು. ಇಂದು ನಗರದ ಡಿವೈಡರ್ ಮೇಲೆ ರಾರಾಜಿಸುವ ಬ್ಯಾನರ್ ಮೇಲೆ 1/1/2024 ಜನವರಿ ಹೊಸ ವರ್ಷದಂದು ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಆಗಮಿಸುತ್ತಿರುವ CM ಹಾಗೂ DCM ಅವರಿಗೆ ಸ್ವಾಗತ ಕೋರುವ ಬ್ಯಾನರಿನ ಕೆಳಗಡೆ ಶ್ರೀ ಹಂಪನಗೌಡ ಬಾದರ್ಲಿ ಅವರಿಗೆ 73ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ನಮೂದಿಸಿ ಶುಭ ಕೋರಿರುವ ಕಾರ್ಯಕರ್ತರ ಬ್ಯಾನರ್ ನೋಡಿದಾಗ CM DCM ಬರುವ ದಿನಾಂಕಗಳ ಕುರಿತು ಗೊಂದಲ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತರನ್ನು ವಿಚಾರಿಸಿದಾಗ ಅವರ ಹೇಳಿದ ಮಾತು, ಇಲ್ಲ ಸರ್, CM DCM 30ಕ್ಕೆ ಬರುತ್ತಾರೆ, ನಮ್ಮ ಕಾರ್ಯಕರ್ತರು ಬರ್ತ್ಡೇ ಶುಭ ಕೋರುವ ಬ್ಯಾನರ್ನಲ್ಲಿ ತಪ್ಪಾಗಿ ದಿನಾಂಕ ಮುದ್ರಣ ಆಗಿದೆ ಎಂದು ಸ್ಪಷ್ಟೀಕರಣ ನೀಡಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುವ ಪಕ್ಷದ ಕಾರ್ಯಕರ್ತರೇ ಹೀಗೆ ತಪ್ಪು ಸಂದೇಶ ನೀಡಿದರೆ ಹೇಗೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಸಿಂಧನೂರು ನಗರಸಭೆ ವಾರ್ಡ್ ನಂಬರ್ 22ರ ಉಪಚುನಾವಣೆ ಇದೇ ತಿಂಗಳು 27ರಂದು ನಡೆಯಲಿದ್ದು ಕಾಂಗ್ರೆಸ್ JDS ಮಧ್ಯೆ ಪೈಪೋಟಿ ಇದೆ. ಇಂದು JDS ಅಭ್ಯರ್ಥಿ ಪರ ಮಾಜಿ ಸಚಿವರು KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಮತಯಾಚನೆ ಮಾಡಿದರು. ವಾರ್ಡ್ ನಂಬರ್ 22ರ ಕಾಂಗ್ರೆಸ್ನ ನಗರಸಭೆ ಸದಸ್ಯರಾದ ಮುನೀರ್ ಪಾಷಾ ಅವರ ಅಕಾಲಿಕ ಮರಣದಿಂದ ತೆರವುಗೊಂಡಿದ್ದ ಸ್ಥಾನಕ್ಕೆ ಉಪಚುನಾವಣೆ ನಡೆಯುತ್ತಿದ್ದು, ಕಾಂಗ್ರೆಸ್ ಪಕ್ಷದಿಂದ ಮುನೀರ್ ಪಾಷಾ ಅವರ ಪತ್ನಿ ಅಬೇದಾ ಬೇಗಂ ಸ್ಪರ್ಧೆ ಮಾಡಿದ್ದು, JDSನಿಂದ ಕಳೆದ ಸಲ ಸ್ಪರ್ಧೆ ಮಾಡಿದ್ದ M ಮೆಹಬೂಬ್ ಈ ಬಾರಿಯೂ ಕೂಡ JDS ಅಭ್ಯರ್ಥಿಯಾಗಿ BJPಯಿಂದ ಮಲ್ಲಿಕಾರ್ಜುನ್ ಕಾಟ್ಗಲ್ ಸ್ಪರ್ಧಿಸಿದ್ದು, ಚುನಾವಣಾ ಮತಬೇಟೆ ಇಂದು ಶುರುವಾಗಿದೆ. JDS ಅಭ್ಯರ್ಥಿ M ಮೆಹಬೂಬ್ ಪರ ವೆಂಕಟರಾವ್ ನಾಡಗೌಡ ಹಾಗೂ ಅವರ ಸಹೋದರ ಬಸವರಾಜ ನಾಡಗೌಡ ಅವರು ಮನೆ ಮನೆಗೆ ಭೇಟಿ ನೀಡಿ ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು. ಮತಯಾಚನೆ ಮಾಡುವ ಸಂದರ್ಭದಲ್ಲಿ ವಾರ್ಡ್ ಜನರು ಸಮಸ್ಯೆಗಳನ್ನು ಹೇಳಿಕೊಂಡಾಗ ಕೂಡಲೇ ಅಧಿಕಾರಿಗಳಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿದ್ದು ಕಂಡುಬಂತು. ಮತಯಾಚನೆ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಚಂದ್ರು ಮೈಲಾರ್, ಜಗದೀಶ್ ವಕೀಲರು, ಲಕ್ಷ್ಮಣ್ ಭೋವಿ, ವೀರೇಶ್ ನಿರುಪಾದಿ, ಸಲೀಂ ಸಾಬ್, ಮದರ್, ಸಲ್ಮಾನ್, ಸಯ್ಯದ್, ಬಸವರಾಜ್, ಆಸಿಫ್ ಸೇರಿದಂತೆ JDS ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಸಿಂಧನೂರು ಜಿಲ್ಲಾ 3ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ವಿಶೇಷ ಕಾಯ್ದೆಗಳ ವಿಚಾರಣಾ ವ್ಯಾಪ್ತಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರವು ವಕೀಲರ ಹಿತರಕ್ಷಣಾ ಕಾಯ್ದೆಗಳ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ನ್ಯಾಯವಾದಿಗಳ ಸಂಘದಿಂದ ವಕೀಲರ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ ಇಂದು ನಡೆಯಿತು. ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ತಾಲೂಕಿನ ನ್ಯಾಯವಾದಿಗಳ ಸಂಘಕ್ಕೆ ಸರ್ಕಾರದಿಂದ ಸಿಗುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಿಮ್ಮ ಜೊತೆಗೆ ಸದಾ ನಾವಿದ್ದೇವೆ. ನ್ಯಾಯವಾದಿಗಳ ಭವನಕ್ಕೆ ಈಗಾಗಲೇ 1 ಕೋಟಿ ಅನುದಾನ ನೀಡಿದ್ದೇವೆ ಎಂದರು. ಮಸ್ಕಿ ಕ್ಷೇತ್ರದ ಶಾಸಕ R ಬಸನಗೌಡ ತುರ್ವಿಹಾಳ್ ಅವರು ಮಾತನಾಡಿ, ಜನರ ಕೆಲಸದ ಜೊತೆಗೆ ವಕೀಲರ ಪರವಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ, ತಾವುಗಳು ನಮ್ಮನ್ನು ಬಳಸಿಕೊಳ್ಳಿ ಎಂದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ N ರಾಮನಗೌಡ ಮಾತನಾಡಿ, 3ನೇ ಹೆಚ್ಚುವರಿ ನ್ಯಾಯಾಲಯ ತಾಲೂಕಿಗೆ ಮಂಜೂರಾತಿಯಾಗಲು ಕಾರಣರಾದ ಸಿಂಧನೂರು ಮತ್ತು ಮಸ್ಕಿ ಕ್ಷೇತ್ರದ ಶಾಸಕರಿಗೆ, ಮಾಜಿ ಹಾಲಿ ಸಂಸದರಿಗೆ, ಸಚಿವರಿಗೆ, ನ್ಯಾಯಾಧೀಶರಿಗೆ, ಹಿರಿಯ ಕಿರಿಯ ವಕೀಲರಿಗೆ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಬಸಪ್ಪ B ಜಖಾತಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ದೀಪಾ J ಮನೇರ್ಕರ್, JMFC ಕೋರ್ಟ್ನ 2ನೇ ಅಪಾರ ಸಿವಿಲ್ ನ್ಯಾಯಾಧೀಶರಾದ ಆಚಪ್ಪ ದೊಡ್ಡ ಬಸವರಾಜ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಕೋಟೆಪ್ಪ ಕಾಂಬ್ಳೆ,
ಒಂದನೇ ಅಪಾರ ಸಿವಿಲ್ ನ್ಯಾಯಾಧೀಶರಾದ ಆನಂದಪ್ಪ ಎಂ, ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಶಿವಕುಮಾರ್ ಭೈರದೊರೆ, ಖಜಾಂಚಿ ಶರಣಬಸವ ಉಮ್ಲೂಟಿ, ಹಿರಿಯ ವಕೀಲರಾದ ಎಚ್ ರಾಮನಗೌಡ, ಎಂ ಕಾಳಿಂಗಪ್ಪ, ಶೇಖರಪ್ಪ ದುಮತಿ, JSRK ರೆಡ್ಡಿ, ಸಹನಾ ಹಿರೇಮಠ್, ನಿರ್ಪಾದಪ್ಪ ಗುಡಿಹಾಳ್, ಜೆ ರಾಯಪ್ಪ, ಬಾಲಸ್ವಾಮಿ, ಹನುಮಂತಪ್ಪ ಸೇರಿದಂತೆ ಅನೇಕ ವಕೀಲರು ಉಪಸ್ಥಿತರಿದ್ದರು. ಅದಕ್ಕೆ ಅನುದಾನವನ್ನು ಈಗಾಗಲೇ ನಾನು ಕೊಟ್ಟು ಮಂಜೂರಿ ಆಯ್ತು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರುಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ನಮಸ್ಕಾರ. ಮತ್ತೆ MP ಸಾಹೇಬರು, ಮತ್ತೆ MLA ಸಾಹೇಬರು ಇವರೇ ಮತ್ತೆ ತಮ್ಮ ಅನುದಾನವನ್ನು ಕೊಟ್ಟರು. ಮತ್ತು ವಕೀಲರು ಮತ್ತೆ ನಾವು ದುಡ್ಡನ್ನು ಹಾಕಿದ ಮೇಲೆ ಬಿಲ್ಡಿಂಗ್ ಆಯಿತು. ಆ ಮೇಲೆ ಬಿಲ್ಡಿಂಗ್ ಆದಮೇಲೆ ಅಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಲಯ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಎಷ್ಟು ದಿನ? 2 ದಿನ, ಶುಕ್ರವಾರ ಮತ್ತು ಶನಿವಾರ. ಮತ್ತೆ ಪರ್ಮನೆಂಟಾಗಿ ಹಿರಿಯ ಶ್ರೇಣಿ ನ್ಯಾಯಾಲಯ ಮತ್ತೆ ಹೋರಾಟ ಮಾಡಿದ್ವಿ. ಮತ್ತೆ ಇವ್ರ ಹತ್ರನೇ ಹೋದ್ವಿ, MLA ಸಾಹೇಬ್ರೆ ಬರ್ರಿ, MP ಸಾಹೇಬ್ರೆ ಬರ್ರಿ, ನೀವು ಬರ್ರಿ, ಅವ್ರು ಬರ್ರಿ ಅಂತೇಳಿ. ಮತ್ತೆ ಪಾಪ ಅವರು ಕರ್ಕೊಂಡು ಹೋದರು. ಕರ್ಕೊಂಡು ಹೋದ್ಮೇಲೆ 2006ರಲ್ಲಿ ಒಂದು ವಿಶೇಷವಾದ 1,35,00,000 ಒಂದು ಹೊಸ ಬಿಲ್ಡಿಂಗ್ ಆಯಿತು. ಕಾರ್ಮಿಕರ 44 ಕಾನೂನುಗಳನ್ನು ತೆಗೆದು ಕೇವಲ 4 ಕಾರ್ಮಿಕ ಸಂಹಿತೆಗಳನ್ನು ಮೋದಿ ಸರ್ಕಾರ ಅಂಗೀಕರಿಸಿದ ಬಿಜೆಪಿ ಶ್ರಮಿಕರ ವಿರೋಧಿ ಕಾನೂನುಗಳು ಬೆಂಬಲಿಸುತ್ತೆಂದು TUCIನ ಜಿಲ್ಲಾಧ್ಯಕ್ಷರಾದ G. ಅಂಬರೀಶ್ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಜನವರಿ 27ರಿಂದ 29ರವರೆಗೆ 3 ದಿನಗಳ ಒರಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಅಖಿಲ ಭಾರತ ಕಾರ್ಮಿಕರ ಸಮ್ಮೇಳನ ನಡೆಯಲಿದ್ದು 18 ರಾಜ್ಯಗಳ ಕಾರ್ಮಿಕರು ಭಾಗವಹಿಸಲಿದ್ದಾರೆ. ಅದರ ಭಾಗವಾಗಿ ರಾಜ್ಯ ಸಮ್ಮೇಳನ ಜನವರಿ 2 ಮತ್ತು 3ರಂದು ರಾಯಚೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಾಗೂ 9ನೇ ಜಿಲ್ಲಾ ಸಮ್ಮೇಳನ ಸಿಂಧನೂರಿನ ಶ್ರಮಿಕರ ಭವನದಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ಹಾಸ್ಟೆಲ್, ಉದ್ಯೋಗ ಖಾತ್ರಿ, TPS, RTPS, ಹಮಾಲರ ಸಂಘ, ಬೀದಿ ಬದಿ ವ್ಯಾಪಾರಿಗಳ ಒಟ್ಟಾರೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆಗಳೆಲ್ಲ ಭಾಗವಹಿಸುವಂತೆ ಕರೆ ನೀಡಿದರು. ಈ ಸಮ್ಮೇಳನಗಳು ಫ್ಯಾಸಿಸ್ಟ್ ಮತ್ತು ಕಾರ್ಪೊರೇಟ್ ಶಾಹಿಗಳ ವಿರುದ್ಧದ ಹೋರಾಟವಾಗಿದೆ ಮತ್ತು ಪ್ರತಿಯೊಬ್ಬ ಕಾರ್ಮಿಕರಿಗೂ ಉದ್ಯೋಗ ಭದ್ರತೆ ನೀಡಬೇಕು ಹಾಗೂ ಮಾಸಿಕ 31,000 ರೂಪಾಯಿ ವೇತನ ವೆಚ್ಚ ಮಾಡಬೇಕು ಎಂದು ಆಗ್ರಹಿಸಿದರು. ಎಂ ಗಂಗಾಧರ್ ಮಾತನಾಡಿ, ಈ ಮೋದಿ ಸರ್ಕಾರ ಕಾರ್ಮಿಕರ ಬರ್ಬರ ಶೋಷಣೆಗೆ ಮುಂದಾಗಿದೆ. ಏರ್ಟೆಲ್, ಮಿತ್ತಲ್, ಅಂಬಾನಿ, ಅದಾನಿಯಂತಹ ಕಾರ್ಪೊರೇಟ್ ಕಂಪನಿಗಳ ಬೆಂಬಲಕ್ಕೆ ನಿಂತಿರುವುದು ತುಂಬ ಮಾರಕವಾಗಿದೆ ಎಂದರು. ಸಮ್ಮೇಳನದಲ್ಲಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘ, ತುಂಗಭದ್ರಾ ವಲಯ ಹಂಗಾಮಿ ಕಾರ್ಮಿಕರ ಸಂಘ, ವಸತಿ ನಿಲಯ ಕಾರ್ಮಿಕರ ಸಂಘ, ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘ, ಪವನಶಕ್ತಿ ಕಾರ್ಮಿಕರ ಸಂಘ, ಶ್ರಮಜೀವಿ ಹಮಾಲರ ಕಾರ್ಮಿಕ ಸಂಘ, ಕಟ್ಟಡ ಕಾರ್ಮಿಕರ ಸಂಘ, ಬೀದಿ ಬದಿ ವ್ಯಾಪಾರಿಗಳ ಸಂಘ, ಆಟೋ ಚಾಲಕರ ಕಾರ್ಮಿಕರ ಸಂಘ, ಯೂನಿಯನ್ ಸೇರಿದಂತೆ ಇನ್ನಿತರ ವಿವಿಧ ಕಾರ್ಮಿಕ ಸಂಘಟನೆಗಳು ಭಾಗವಹಿಸಲಿವೆ ಎಂದರು. ಈ ಸಂದರ್ಭದಲ್ಲಿ ಮಾಬುಸಾಬ್ ಬೆಳ್ಳಟ್ಟಿ, ನಾಗಪ್ಪ ಉಮ್ಲುಟಿ, ತಿಮ್ಮಣ್ಣ ಯಾದವ್, HR ಹೊಸಮನಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರಮುಖವಾಗಿ ಎಲ್ಲ ನಿರ್ಮಾಣ ಕಟ್ಟಡ ಕಾರ್ಮಿಕರು ಹಿಡ್ಕೊಂಡು ಹಮಾಲಿ, ಆಸ್ಪತ್ರೆಯಲ್ಲಿ, ಫ್ಲೈಟು, ರೈಲು, ಸಾರಿಗೆ, ಏನು 9 ಸೇವಾ ವಲಯ ಅಂತ ಕರಿತೀವಿ ನಾವು. ಸೇವಾ ಸರ್ವಿಸ್ ಸೆಕ್ಟರ್ 9 ಸೇವಾ, ಅದು ಭೂಮಿ ಇರ್ಬೋದು, ವಾಯು ಇರ್ಬೋದು, ಸಾರಿಗೆ ಇರ್ಬೋದು, ಎಲ್ಲ ಸೇವಾ ವಲಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರು ಮತ್ತು ಕಂಪನಿ ಕಾರ್ಮಿಕರು ಇವತ್ತು ಬೀದಿಗೆ ಬೀಳ್ತಾ ಇದ್ದಾರೆ. ಯಾವುದೇ ರಕ್ಷಣೆ ಇಲ್ಲ. ಹೆಚ್ಚು ದುಡಿಮೆಯನ್ನು 12 ಗಂಟೆಗಿಂತ ಹೆಚ್ಚು ದುಡಿಸಿಕೊಂಡು ಇವತ್ತು ಕಡಿಮೆ ಕೂಲಿ ನೀಡ್ತಿದ್ದಾರೆ. ಕೆಲವು ಈ ಒಂದು ಕಂಪನಿಗಳನ್ನು, ಸಣ್ಣ ಪುಟ್ಟ ಕಂಪನಿಗಳನ್ನು, ಗುಡಿ ಕೈಗಾರಿಕೆಗಳನ್ನು, ಸಣ್ಣ ಪುಟ್ಟ ದೇಶೀಯ ಕೈಗಾರಿಕೆಗಳನ್ನು ಇವತ್ತು ಮೂಲೆಗುಂಪಿ ಮಾಡಲಾಗಿದ್ದ ಕಾರಣನೇ ಕಾರ್ಪೊರೇಟ್ ಬಂಡವಾಳವನ್ನು ಹರಿದು ಬರೋದರಿಂದ ಹೆಚ್ಚು ಅದಾನಿ, ಅಂಬಾನಿ, ಏರ್ಟೆಲ್ ಅಂತ, ಮಿತ್ತಲ್ ಅಂತ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಮ್ಮ ದೇಶದ ಎಲ್ಲ ಸಂಪತ್ತನ್ನು ದಾರಿ ಎರೆದ್ರ ಮೂಲಕ, ಯಾಕಂದರೆ ಇಲ್ಲಿ ಅತಿ ಕಡಿಮೆ ಬೆಲೆ ಕಾರ್ಮಿಕರು ಸಿಗ್ತಾರೆ, ಅಗ್ಗದ ದರದಲ್ಲಿ ಕಾರ್ಮಿಕರು ಸಿಗ್ತಾರೆ. ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಕೊಡಬೇಕು. ಕಾರ್ಮಿಕರೇ ದೇಶ ಕಟ್ಟುವರು. ನಮ್ಮನ್ನು ಆಳವರು ಯಾರು ದೇಶ ಕಟ್ಟುವರಲ್ಲ. ಬರೀ ಮಾತಿನಲ್ಲಿ ಹೇಳಿದ್ರೆ ರೋಡ್ಗಳು ಹಾಕೋದ್ರಿಂದ ಶೈನಿಂಗ್ ಇಂಡಿಯಾ ಅಂತಂತಂದ್ರೆ ದಟ್ ಇಸ್ ನಾಟ್ ಡೆವಲಪ್. ಅದ್ರ ಸಂಬಂಧಪಟ್ಟಂಗ ನಿಜವಾದ ಈ ದೇಶದ ಕಾರ್ಮಿಕ ವರ್ಗ ಅಭಿವೃದ್ಧಿಪೂರ್ವಕವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗಿ 31,000 ರೂಪಾಯಿ ಕಾರ್ಮಿಕರಿಗೆ ವೇತನ ಫಿಕ್ಸ್ ಮಾಡಬೇಕು ಮಾಸಿಕ. ಅದೇ ಹೊತ್ತಿನಲ್ಲಿ ಉದ್ಯೋಗ ಭದ್ರತೆ ಕೊಡಬೇಕು. ಉದ್ಯೋಗ ಕಾರ್ಮಿಕರನ್ನು ಕಾಯಂಗೊಳಿಸೋಕ್ಕೆ ಮುಂದಾಗಬೇಕು. ಈ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಹಿಂತೆಗೆದುಕೊಂಡು ಯಥಾವತ್ತಾಗಿ ಇರತಕ್ಕಂಥ ಕಾನೂನುಗಳನ್ನು ಮುಂದುವರಿಸಬೇಕನ್ನು ಸಂಬಂಧಪಟ್ಟಂಗೆ ಸಮ್ಮೇಳನ ಪೂರ್ವಕವಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಭಾರತ ಕೃಷಿ ದೇಶ, ಆದರೆ ಜನಸಂಖ್ಯೆ ಹೆಚ್ಚಳದಿಂದ ಮತ್ತು ಜಾಗತೀಕರಣದ ಪ್ರಭಾವದಿಂದ ದಿನಬಳಕೆ ವಸ್ತುಗಳು ಮತ್ತು ಜೀವನೋಪಾಯಕ್ಕೆ ಕೃಷಿಯ ಜೊತೆಗೆ
ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿ ಎಂದು ಕೃಷಿ ಸಹಾಯಕ ನಿರ್ದೇಶಕ ಎನ್ ನಜೀರ್ ಅಹಮದ್ ಹೇಳಿದರು. ನಗರದ ಸುಕಲ್ಪೇಟೆಯಲ್ಲಿರುವ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ರೈತರಿಗೆ ವೈಜ್ಞಾನಿಕ ಹೈನುಗಾರಿಕೆ ಮತ್ತು ಕುರಿ ಮೇಕೆ ಸಾಕಾಣಿಕೆ ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಭಾರತ ತಂತ್ರಜ್ಞಾನದ ಆವಿಷ್ಕಾರದಿಂದ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ತೀವ್ರವಾದ ಪ್ರಗತಿಯನ್ನು ಸಾಧಿಸಿದೆ ಎಂದು ಮಾತನಾಡಿದರು. ಪಶು ಆಸ್ಪತ್ರೆ ತಾಲೂಕು ವೈದ್ಯಾಧಿಕಾರಿ ಶರಣೇಗೌಡ ಪಾಟೀಲ್ ಮಾತನಾಡಿ, ವಿವಿಧ ತಳಿಯ ಪಶುಗಳಿಂದ ಹೈನುಗಾರಿಕೆ ಲಾಭದಾಯಕವಾಗಿದೆ, ಆದರೆ ಸಂಪೂರ್ಣವಾದ ಜವಾಬ್ದಾರಿ ಮತ್ತು ಶ್ರಮ ಅತಿ ಮುಖ್ಯವಾಗಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ NRLM ಜಿಲ್ಲಾ ವ್ಯವಸ್ಥಾಪಕ ಶ್ರೀಕಾಂತ್ ಬನ್ನಿಗೋಳ್ ಹಾಗೂ ಪಶು ಇಲಾಖೆ ಸಿಬ್ಬಂದಿಗಳು, ಸಂಜೀವಿನಿ ಸಿಬ್ಬಂದಿಗಳು, ಪಶು ಸಖಿ, ಕೃಷಿ ಸಖಿ, ಪ್ರಗತಿಪರ ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಷ್ಟು ಜನರು ಮನೆಯಲ್ಲಿ ಆಕಳಿದ್ದಾವೆ ಕೈ ಎತ್ತಿ ನೋಡಿ, ಎಷ್ಟು ಜನ ನೋಡ್ರಿ, ನೀವೇ ನೋಡ್ರಿ, ಒಂದು 10% ಇಲ್ಲ. ಈಗ ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಒಂದು ಎಮ್ಮೆ ಆಗಲಿ, ಒಂದು ಆಕಳಾಗಲಿ ಏನಾದ್ರೂ ಇದ್ರೆ ಅದರಿಂದ ಉತ್ಪಾದನೆ ಆಗುವಂತಹ ಗೊಬ್ಬರ ಏನ್ ನೀವು ತಿಪ್ಪೆ ಗೊಬ್ಬರ ಅಂತ ಹಾಕ್ತಿರಲ್ಲ, ಆ ತಿಪ್ಪೆ ಗೊಬ್ಬರ ಎಲ್ಲಿ ಹೋಗುತ್ತೆ ಹೇಳಿ? ಹೊಲಕ್ಕೆ ಹೋಗುತ್ತೆ ತಾನೆ. ಈಗ ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗ್ಬೇಕಂದ್ರೆ ನಮ್ಗೆ ಆ ಹಳ್ಳಿಯ ವಾಸನೆ ಮೇಲೆ ಗೊತ್ತಾಗ್ತಿತ್ತು. ರಾತ್ರಿ ಹೋಗ್ತಾ ಇದ್ರೆ, ಕರೆಂಟ್ ಇಲ್ಲ ಅಂದ್ರೆ, ಕಾರ್ ತಗೊಂಡು ಹೋಗ್ತಾ ಇದ್ರೆ ಆ ತಿಪ್ಪೆ ವಾಸನೆ ಬಂದ್ರೆ ಹಳ್ಳಿ. ಡಿಸೆಂಬರ್ 15ರಿಂದ 17ರವರೆಗೆ ಚೆನ್ನೈನಲ್ಲಿ ನಡೆದ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ TUCIನ 10ನೇ ರಾಷ್ಟ್ರೀಯ ಸಮ್ಮೇಳನ ಯಶಸ್ವಿಗೊಂಡಿದ್ದು, TUCI ಕೇಂದ್ರ ಸಮಿತಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ DN ಯರ್ದಿಯಾಳ್ ಆಯ್ಕೆಯಾಗಿದ್ದಾರೆ. ಚೆನ್ನೈನಲ್ಲಿ ನಡೆದ ಸಮ್ಮೇಳನದಲ್ಲಿ 4 ಕಾರ್ಮಿಕ ನೀತಿಗಳ ಜಾರಿ ವಿರೋಧಿಸಿ ಹೋರಾಡಲು ನಿರ್ಣಯ ಕೈಗೊಳ್ಳಲಾಯಿತು. 2ನೇ ದಿನ ಫ್ಯಾಸಿಸಂ ದಾಳಿ ಮತ್ತು ಜಗತ್ತಿನ ಕಾರ್ಮಿಕರ ಮುಂದಿರುವ ಸವಾಲುಗಳು ವಿಷಯದ ಕುರಿತು ವಿಚಾರ ಸಂಕಿರಣ ಜರುಗಿತು. ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ನಡೆಸಿರುವ ದಾಳಿ ನಿಲ್ಲಿಸಿರುವ ನಿರ್ಣಯ ಕೈಗೊಳ್ಳಲು ವಿಶ್ವಸಂಸ್ಥೆಯ ಮತದಾನ ನಡೆಸಿದೆ. 145 ದೇಶಗಳು ದಾಳಿಯನ್ನು ನಿಲ್ಲಿಸುವ ನಿರ್ಣಯದ ಪರವಾಗಿ ಮತದಾನ ಮಾಡಿವೆ. ಆದರೆ ಅಮೆರಿಕ ಸೂಪರ್ ಪವರ್ ವಿಟೋ ಅಧಿಕಾರ ಬಳಸಿ ನಿರ್ಣಯ ಬಿದ್ದು ಹೋಗುವಂತೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜಗತ್ತಿನ ಕಾರ್ಮಿಕರು ಸೇರಿದಂತೆ ಸಮಸ್ತ ದುಡಿಯುವ ಜನರು ಫ್ಯಾಸಿಸ್ಟ್ ದಾಳಿಯ ವಿರುದ್ಧ ರಾಜಿರಹಿತ ಹೋರಾಟ ನಡೆಸಲು ಕರೆ ಕೊಡಲಾಯಿತು. ಈ ಸಮ್ಮೇಳನದಲ್ಲಿ 178 ಪ್ರತಿನಿಧಿಗಳು, 12 ಆಹ್ವಾನಿತರು, 8 ವೀಕ್ಷಕರು ಸೇರಿ 200 ಸಂಖ್ಯೆಯಲ್ಲಿದ್ದರು. 29 ಸಂಖ್ಯೆಯ ಕೇಂದ್ರ ಸಮಿತಿ, 101 ಸಂಖ್ಯೆಯ ಜನರಲ್ ಕೌನ್ ಆಯ್ಕೆ ಆಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಡಿವೈಡರ್ ತುಂಬಿಕೊಂಡ ಬರ್ತ್ಡೇ ಬ್ಯಾನರ್, CM ಆಗಮನ 30ರ ಬದಲು ಜನವರಿ 1 ಎಂದು ದಿನಾಂಕ ಮುದ್ರಣ. ವಾರ್ಡ್ ನಂಬರ್ 22ರ ಚುನಾವಣೆ ಜಯ ಯಾರಿಗೆ, ಕೈಗಾ ಅಥವಾ ತೆನೆ ಹೊತ್ತ ಮಹಿಳೆಗ? ನ್ಯಾಯವಾದಿಗಳ ಸಂಘದಿಂದ ವಕೀಲರ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ. ಭುವನೇಶ್ವರದಲ್ಲಿ 27ರಿಂದ 29ರವರೆಗೆ TUCI ಅಖಿಲ ಭಾರತ ಸಮ್ಮೇಳನ. G. ಅಮರೇಶ್. ಕೃಷಿಯ ಜೊತೆಗೆ ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ, ಕೃಷಿ ಸಹಾಯಕ ನಿರ್ದೇಶಕ ನಜೀರ್ ಅಹಮದ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. S ನ್ಯೂಸ್, ಇದು ನಿಮ್ಮ ಧ್ವನಿ.